ನಮಸ್ಕಾರ. ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಡೈಲಿ ವೇರ್ ಬ್ಲೌಸ್ನ ಯಾವ ಥರ ನಾವು ಮನೇಲೇ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೋಬೋದು ಮತ್ತು ಕಟ್ ಮಾಡ್ಕೊಂಡು ನಾವೇ ಯಾವ ಥರ ಸ್ಟಿಚ್ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಫಸ್ಟು ಮಾರ್ಕ್ ಮಾಡೋದು ಹೇಗೆ ಅಳತೆ ತಗೊಂಡು ಮತ್ತು ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ. ನೋಡಿ, ಈ ಥರ ಪ್ಲೇನ್ ಬ್ಲೌಸ್ನ ತಗೋಬೇಕು. ಈ ಥರ ಸ್ಟಿಚ್ ಮಾಡೋಕ್ಕೆ ಮೊದಲು ನಾವಿವಾಗ ಅಳತೆ ತಗೊಳ್ಳೋಣ. ನೋಡಿ, ಈ ಥರ ಬಟ್ಟೆ ತಗೊಳ್ಳಿ. ಬ್ಲೌಸ್ ಪೀಸ್ ತಗೊಂಡು ಮೊದಲಿಗೆ ನಾವು ಈ ಬ್ಲೌಸ್ ಪೀಸ್ ಏನಿರುತ್ತೆ ಉಲ್ಟಾ ಸೀದಾ ಗೊತ್ತಾಗುತ್ತಲ್ಲ, ಉಲ್ಟಾ ಇರೋದನ್ನು ಮೇಲ್ಭಾಗಕ್ಕೆ ಇಟ್ಕೊಳ್ಳಿ, ಸೀದಾ ಇರೋದನ್ನು ಕೆಳಭಾಗಕ್ಕೆ ಬಿಡಿ. ಆಯಿತಾ? ಮೊದಲು ನಾವು ಮಾಡಬೇಕಾಗಿರೋದು ಈ ಥರ ಬಟ್ಟೆ ಹಾಕೋಬೇಕು. ಈ ಥರ ಬಟ್ಟೆ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದಮೇಲೆ ನೋಡಿ, ಈ ಬ್ಲೌಸ್ ಏನಿದೆ ಈ ಬ್ಲೌಸ್ದು ಮೊದಲು ನಾವು ಎದೆ ಸುತ್ತಳತೆ ತಗೊಳ್ಳೋಣ. ಬ್ಲೌಸ್ನ ನೀಟಾಗಿ ಬಟನ್ಸ್ ಹಾಕಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಆದಮೇಲೆ ನಾವು ನೋಡಿ ಮೊದಲು ಈ ಥರ ಎದೆ ಸುತ್ತಳತೆ ತಗೊಬಿಡೋಣ. ನೋಡಿ, ಇದು 16.5 ಇದೆ. 16.5 ಅಂತಂದರೆ ನಮಗೆ 9 ಬರುತ್ತೆ. 9, 8:15 ಬರುತ್ತೆ. 9 ಇಟ್ಕೊಳ್ಳೋಣ. ಆಯಿತಾ? ಈ ಥರ ಏನು ಫೋಲ್ಡ್ ಮಾಡಿರ್ತೀವಿ ಬಟ್ಟೆನ ನಾವು ಇಲ್ಲಿಂದ ಇಲ್ಲಿ ತನಕ 9 ಇಂಚ್ ಇರೋ ಥರ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನಾನು ತೋರಿಸ್ಕೊಡ್ತೀನಿ ನೋಡಿ. ಈ ಥರ ನೋಡಿ, ಈ ಥರ ಟೇಪ್ ಇಟ್ಕೊಂಡು ಇಲ್ಲಿ 11 ಇಂಚ್ ಇದೆ. ನೋಡಿ, ಇಲ್ಲಿ 11 ಇಂಚ್ ಇದೆ. ಅದರಿಂದ ಇವಾಗ ನಾವು ಕರೆಕ್ಟಾಗಿ 11 ಇಂಚ್ನೇ ಫೋಲ್ಡ್ ಮಾಡಿರೋದನ್ನೇ ಅದೇ ಥರ ಇಟ್ಕೊಳ್ಳೋಣ. ಯಾಕಂದರೆ 9 ಇಂಚು ಬಾಡಿ ಮೆಜರ್ಮೆಂಟ್ಗಾದರೆ ಮತ್ತು ಸ್ಟಿಚ್ಚಿಂಗಿಗೆ 2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ, ಕರೆಕ್ಟಾಗಿ ನಾನು 9 + 2 ಇಂಚು ಸ್ಟಿಚ್ಚಿಂಗಿಗೆ ನೋಡಿ 11 ಇಂಚು ಇದೆ. ಒಂದು ಕರೆಕ್ಟಾಗಿ 11 ಇಂಚ್ ಇದೆ. ಇದಕ್ಕೆ ಇವಾಗ ನಾವು ಈ ಥರ ಫೋಲ್ಡ್ ಮಾಡ್ಕೊಂಡು ಎದೆ ಸುತ್ತಳತೆ ಅಳತೆ ಮಾಡ್ಕೊಂಡು ಎಕ್ಸ್ಟ್ರಾ 2 ಇಂಚ್ ಸೇರಿಸಿ ಈ ಥರ ಬಟ್ಟೆನ ಮೆಜರ್ಮೆಂಟಿಗೆ ತಕ್ಕಂಗೆ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಾದಮೇಲೆ ಇವಾಗ ನಾವು ಲೆಂತ್ ಎಷ್ಟಿದೆ ಅಂತ ನೋಡಬೇಕು ಬ್ಲೌಸ್ದು. ನೋಡಿ, ನೀಟಾಗಿ ಈ ಥರ ಮೊದಲು ಲೆಂತ್ ಎಷ್ಟಿದೆ ಅಂತ ನೋಡೋಣ. ನೋಡಿ, ಇದು ಲೆಂತ್. ನೋಡಿ, ಈ ಬ್ಲೌಸ್ದು ಲೆಂತು 13.5 ಇದೆ. 13.5 ಲೆಂತ್ ಇದೆ, ಅಳತೆ ಬ್ಲೌಸ್ದು ಲೆಂತು. ಇದಕ್ಕೆ ನಾವು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಎಷ್ಟು ತಗೋಬೇಕು ಅಂತಂದರೆ ಹಿಂದ್ಗಡೆ ಈ ಥರ ನಾವು ಫೋಲ್ಡ್ ಮಾಡಿ ಡಬಲ್ ಪಟ್ಟಿ ಕಟ್ಟಬೇಕಾಗತ್ತೆ. ಎಕ್ಸ್ಟ್ರಾ ಬಟ್ಟೆಲಿ ಕಟ್ಟಿದ್ರು ನಡೆಯುತ್ತೆ, ಇಲ್ಲ ಬ್ಲೌಸ್ ಪೀಸು ಜಾಸ್ತಿ ಇದೆ ಇದರಲ್ಲೇ ಕಟ್ಬೋದು ನಾವು ಅಂತಂದರೆ ಇಲ್ಲಿ ನಾವು 13.5 ಏನು ಲೆಂತ್ ಇತ್ತು ಅದಕ್ಕೆ 3 ಇಂಚ್ ಎಕ್ಸ್ಟ್ರಾ ಸೇರಿಸೋಣ. 14.5, 15.5, 16.5, 3 ಇಂಚ್ ಎಕ್ಸ್ಟ್ರಾ ಸೇರಿಸಿದಾಗ ಈ 16.5ಲಿ 1/2 ಇಂಚು ನಮಗೆ ಮೇಲ್ಗಡೆ ಭುಜ ಸ್ಟಿಚ್ಚಿಂಗಿಗೆ ಹೋಗುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು 1/2 ಇಂಚು ಭುಜ ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಮತ್ತು ಇನ್ನು ನಮಗೆ 16 ಇಂಚ್ ಮಿಕ್ಕುತ್ತೆ. 16 ಇಂಚಲ್ಲಿ ನಾವು ಮತ್ತೆ 13.5 ಇಂಚು ಕರೆಕ್ಟಾಗಿ ಬಂದರೆ ಇನ್ನು ನಮಗೆ 2.5 ಇಂಚು ಮಿಕ್ಕುತ್ತೆ ಕೆಳಗಡೆ ಬಟ್ಟೆ. ಆ 2.5 ಇಂಚನ್ನೇ ನಾವು ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಕಟ್ಟದೇನೆ ಈ ಥರ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡ್ಬೋದು. ಇವಾಗ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ನಾವು 11 ಇಂಚ್ ಬಟ್ಟೆ ತಗೊಂಡಿದ್ದೀವಿ. ಮೆಜರ್ಮೆಂಟ್ ಎಷ್ಟು ಬೇಕು ಅಷ್ಟು ಅಳತೆ ಮಾಡಿ 11 ಇಂಚ್ ಬಟ್ಟೆ ತಗೊಂಡಾದ್ಮೇಲೆ ನೋಡಿ 16.5 ಇಂಚ್ಗೆ ನಾನು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ತೀನಿ. ನೋಡಿ, ಈ ಥರ ಇಟ್ಕೊಂಡು ನಾವು 16.5 ಇಂಚ್ಗೆ ಫಸ್ಟು ಮಾರ್ಕ್ ಮಾಡಬೇಕು. ಈ ಥರ ಲೆಂತ್ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಇದಾದ ಮೇಲೆ ನಾವು ಏನು ಮಾಡಬೇಕಂತಂದರೆ ಭುಜ, ಇಲ್ಲಿ ಬ್ಲೌಸಲ್ಲಿ ಮೇಯ್ನಾಗಿ ನಾವು ಕಲಿಬೇಕಾಗಿರೋದೇ ಭುಜ. ಅದಕ್ಕೋಸ್ಕರ ನೋಡಿ, ಇದು ಏನಿದೆ ಬ್ಲೌಸು ಫಸ್ಟು ಇದು ಅಳತೆ ಮಾಡ್ಕೊಳ್ಳಿ. ಇದನ್ನು ಈ ಥರ ಇಟ್ಕೊಂಡು ಈ ಭುಜ ಎಷ್ಟಿದೆ ನೋಡಿ, ಇದು
2.5 ಇದೆ ನೋಡಿ, ಕರೆಕ್ಟಾಗಿ ನಮಗೆ ಇದು 2.5 ಬಟ್ಟೆ ಇದೆ. ಒಳಗಡೆ ನಮಗೆ ಇಲ್ಲಿ ಸ್ಟಿಚ್ಚಿಂಗಿಗೆ 1/4 ಇಂಚ್ ಬಿಟ್ಟಿರ್ತಾರೆ. ಇದನ್ನು ಸೇರಿಸಿ ನಾವು ಅಳತೆ ಮಾಡ್ಕೋಬೇಕು, ಸರಿನಾ? ನೋಡಿ, ಅದನ್ನು ಸೇರಿಸಿದ್ರೆ 3 ಇಂಚ್ ಬರುತ್ತೆ. 3 ಇಂಚಿಗೆ ನಾವು 2.5ನ ಸೇರಿಸೋಣ, ಅಲ್ಲಿಗೆ 5.5 ಭುಜ ಬರುತ್ತೆ. ನಾನು ಯಾಕೆ 2 ಇಂಚು ಸೇರಿಸೋಣ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರದ್ದು 6.5 ಬರ್ಬೋದು, 7.5 ಬರ್ಬೋದು. ಇದು ಎದೆ ಸುತ್ತಳತೆ ಇರೋದೇ 9 ಇಂಚು. ಅಲ್ಲಿಗೆ ನಮಗೆ 34 ಬ್ಲೌಸ್ ಆದರೆ ಸಾಕು, 34 ಇಂಚ್ ಬ್ಲೌಸ್ ಆದರೆ ಸಾಕು. 34 ಸೈಜ್ ಅಳತೆ ಬ್ಲೌಸ್ಗೆ ನಾವು 5.5 ಇಂಚ್ ಭುಜ ತಗೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಇದು ಕನ್ಫ್ಯೂಸ್ ಆದರೆ ಡೈರೆಕ್ಟು ಬಟ್ಟೆನೇ ಇಡಿ, ಬ್ಲೌಸ್ ಇರುತ್ತಲ್ಲ ಬಟ್ಟೆ ಮೇಲೇ ನೀಟಾಗಿ ಈ ಥರ ಭುಜನ ಸರಿ ಮಾಡಿಕೊಂಡು ನೀವು ಬಟ್ಟೆ ಮೇಲೆ ಈ ಥರ ಇಟ್ಬಿಡಿ ಬ್ಲೌಸ್ನ. ಈ ಥರ ಬ್ಲೌಸ್ ಇಟ್ಟು ನೋಡಿ, ಇದನ್ನು ಮಾತ್ರ ಬಟ್ಟೆ ಮಾರ್ಕ್ ಮಾಡ್ತೀನಿ ಅನ್ನೋರು ನೀಟಾಗಿ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದರೆ ನೋಡಿ, ಇಲ್ಲಿ ಹೊರಗಡೆ ಬರ್ತಾ ಇರುತ್ತೆ ಬಟ್ಟೆ, ಅದಕ್ಕೋಸ್ಕರ ಇದೆರಡು ಏನು ಬಾಡಿ ಮೆಜರ್ಮೆಂಟ್ ಸ್ಟಿಚಿಂಗ್ ಇರುತ್ತಲ್ಲ ಅದನ್ನು ಸಮವಾಗಿ ಇಟ್ಕೊಂಡು ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ತಿದ್ದೀನಿ. ಸ್ಟಿಚ್ ಏನು ಬಂದಿದೆ ಆ ಮಾರ್ಕಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಸ್ಟಿಚ್ಚಿಗೆ 1/4 ಇಂಚ್ ಬಿಟ್ಟಿದ್ದೀರಲ್ಲ ಅದನ್ನು ಮಾರ್ಕ್ ಮಾಡ್ತಾ ಇಲ್ಲ. ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ. ಮಾರ್ಕ್ ಮಾಡಿದ್ದೀನಿ ಅಲ್ವಾ, ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಕರೆಕ್ಟಾಗಿ 5 ಇಂಚ್ ಬರುತ್ತೆ. 5 ಇಂಚ್ ಬರುತ್ತೆ. 1/4 ಇಂಚು ನಮಗೆ ಸ್ಟಿಚ್ಚಿಂಗಿಗೆ ಹೋಗುತ್ತೆ. ಕಟ್ಟಿಂಗು ಅದೆಲ್ಲ ಸೇರಿಸಿ ಎಲ್ಲನೂ ಸೇರಿ ನಾವು 5.5 ಇಟ್ಕೊಬಿಡೋಣ. ಆವಾಗ ನೀಟಾಗಿ ಬರುತ್ತೆ ನಮಗೆ. ನೋಡಿ, 5.5ಗೆ ನೀಟಾಗಿ ಮಾರ್ಕ್ ಮಾಡಿ. ಇವಾಗ ಭುಜ ಮಾರ್ಕ್ ಆಯಿತು. ಈ ಮಾರ್ಕ್ ಆಗಿರೋ ಭುಜಕ್ಕೆ ಇವಾಗ ನೀಟಾಗಿ ಸ್ಕೇಲ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಲೈನ್ ಹಾಕ್ಕೊಳ್ಳಿ. ಈ ಲೈನ್ ಹಾಕಿದ್ಮೇಲೆ ನಮಗೆ ಬೇಕಾಗಿರೋದೇನು, ಭುಜ ಆಯಿತು, ಬ್ಲೌಸ್ ಉದ್ದ ಆಯಿತು. ಇವಾಗ ಬೇಕಾಗಿರೋದು ತೋಳು, ಸ್ಲೀವ್. ಅದೆಷ್ಟಿದೆ ಪ್ರತಿಯೊಬ್ಬರೂ ಗಮನಿಸ್ಬೇಕಾಗಿರೋದು. ಇದರಲ್ಲಿ 5.5 ಏನು ಭುಜ ತಗೊಂಡಿರ್ತೀವಿ ಅಷ್ಟೇ ಕೂಡ ನಾವು ಸ್ಲೀವ್ಗೂ ಇಡಬೇಕಾಗುತ್ತೆ. ಒಬ್ಬೊಬ್ರದ್ದು ಇನ್ನೂ ದೊಡ್ಡದು ಇರುತ್ತೆ, ಚಿಕ್ಕದು ಇರುತ್ತೆ. ಅದಕ್ಕೋಸ್ಕರ ಮೆಜರ್ಮೆಂಟ್ ಪ್ರಕಾರ ಹೋದರೆ 5.5 ಏನು ಭುಜ ಇರುತ್ತೆ ಅಷ್ಟೇ ಇಡಬೇಕಾಗುತ್ತೆ. ಇಲ್ಲ ನಾನು ಬ್ಲೌಸಲ್ಲಿ ಎಷ್ಟಿದೆ ನೋಡೋಣ, ರಿಂಕಲ್ಸ್ ಏನಾದ್ರು ಬರಬಾರ್ದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಫಸ್ಟೇ ನೀಟಾಗಿ ಕಲಿಬೇಕು ಅನ್ನೋದಾದರೆ ಬ್ಲೌಸ್ ಈ ಥರ ಇಟ್ಕೊಬಿಡಿ ನೀಟಾಗಿ. ಬ್ಲೌಸ್ ಈ ಥರ ಇಟ್ಕೊಂಡು ಇಲ್ಲೇನು ತೋಳಿರುತ್ತೆ ಸ್ಲೀವು, ಇದ್ರ ಮೇಲೆ ನೀಟಾಗಿ ಈ ಎಡ್ಜ್ ಏನಿದೆ, ಈ ಸ್ಟಿಚಿಂಗ್ ಎಡ್ಜು, ಇದ್ರ ಮೇಲೆ ನೀಟಾಗಿ ಈ ಥರ ಸ್ಕೇಲ್ ಇಡಿ. ಈ ಸ್ಕೇಲ್ ಇಟ್ಟು ನೀವು ಅಳತೆ ಮಾಡಿ. ನೋಡಿ, 5 ಇದೆ ಅಲ್ವಾ, 5 ಮೇಲ್ಗಡೆ 1/2 ಇಂಚು ಸ್ಟಿಚ್ಚಿಂಗು, ಅಲ್ಲಿಗೆ ಮೆಜರ್ಮೆಂಟು ಪಕ್ಕ ಆಯಿತು. ಇಲ್ಲೇನು 5.5 ಬಂದಿದೆ ನಮಗೆ ಭುಜ, ಸ್ಲೀವು ಕೂಡ 5.5ನೇ. ಅರ್ಥ ಮಾಡ್ಕೊಳ್ಳಿ. ಯಾವ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಕೂಡ ನಾವು ಭುಜ ಎಷ್ಟು ತಗೋತೀವಿ ಸ್ಲೀವು ಕೂಡ ಅಷ್ಟೇ ತಗೋಬೇಕು. ಇವಾಗ ಇದಾಯಿತು. ಇದಕ್ಕೆ ಇವಾಗ ನಾವು ಮಾರ್ಕ್ ಮಾಡೋಣ. ನೋಡಿ, ಬಟ್ಟೆ ಜರುಗುತ್ತೆ, ಟೇಬಲ್ ಮೇಲೆ ಇಟ್ಕೊಳ್ಳಿ, ಇಲ್ಲ ನಂತರ ನೆಲದ ಮೇಲೆ ಇಟ್ಕೊಂಡು ಮಾರ್ಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ನಮಗೆ ಬರುತ್ತೆ. ನೋಡಿ, ಈ ಥರ ಮಾರ್ಕ್ ಮಾಡೋಣ. ಇದಾದಮೇಲೆ ಇಲ್ಲಿ ಸ್ಲೀವ್ ಕಟ್ಟಿಂಗ್ ಏನು ಮಾಡ್ತೀವಿ ಇದಕ್ಕೆ ನಾವು ಶೇಪ್ ಕೊಡಬೇಕಾಗುತ್ತೆ. ಈ ಶೇಪೇ ನಮಗೆ ತುಂಬ ಇಂಪಾರ್ಟೆಂಟು. ನಾವು ದೊಡ್ಡದಾಗಿ ಶೇಪ್ ಕೊಟ್ಟರೆ ರಿಂಕಲ್ಸ್ ಬರುತ್ತೆ. ಅದರಿಂದ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ಬ್ಯಾಕ್ ಸೈಡ್ ಆಗಿರೋದು, ಇದು ಬ್ಲೌಸ್ ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ತಾ ಇರೋದ್ರಿಂದ ನೀಟಾಗಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಬಿಡೋಣ. ಈ ಥರ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿಂದನೂ ಕೊಡೋದು ಬೇಕಾಗಿಲ್ಲ. ಇಲ್ಲೇನು ಸ್ಟ್ರೈಟ್ ಲೇನ್ ಇದೆ, ಈ ಸ್ಟ್ರೈಟ್ ಲೇನ್ ಮೇಲೇ ನಾವು ಕಟಿಂಗ್ ಬಂದರೆ ಅದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಸ್ಟ್ರೈಟ್ ಲೈನ್ ಮೇಲೆ ಬಂದ್ರೂ ಕೂಡ ನೀವು ಇಲ್ಲಿಂದ ಏನು 1.5 ಇಂಚ್ ಮೇಲಿಂದ ಮಾತ್ರ ಕ್ರಾಸ್ ಮಾಡಿ. ನೋಡಿ, ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಕ್ರಾಸ್ ಮಾಡಿ. ಈ ಲೈನ್ಗೂ ಕೂಡ ಅಷ್ಟೇ, ಜಾಸ್ತಿ ಕ್ರಾಸ್ ಮಾಡೋಕ್ಕೆ ಹೋಗಬೇಡಿ. ಎಡ್ಜ್ ಈ ಥರ ಸೇರಿಸಿ ಇಷ್ಟೇ. ಇಲ್ಲಿ 1 ಇಂಚ್ ಏನಿದೆ ಈ ಕಡೆ 1.5 ಇಂಚ್ ತಗೊಳ್ಳಿ, ಈ ಕಡೆ 1.5 ಇಂಚ್ ತಗೊಳ್ಳಿ. ಅದಷ್ಟಕ್ಕೆ ಮಾತ್ರ ಜಾಯಿಂಟ್ ಮಾಡಿ ಕ್ರಾಸ್ ಮಾಡಿ ಈ ಥರ ಮಾರ್ಕ್ ಮಾಡಿ. ಇಲ್ಲಿಂದನೂ ಕೂಡ ನಾವು ಈ ಥರ ಮಾರ್ಕ್ ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ, ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಾನು ಸ್ಲೀವ್ದು ಹೇಳಿದ್ದೀನಿ, ಲೆಂತ್ದು ಹೇಳಿದ್ದೀನಿ, ಭುಜಾನೂ ಹೇಳಿದ್ದೀನಿ. ನೆಕ್ಸ್ಟು ನಾನು ಇವಾಗ ನಿಮಗೆ ಇಲ್ಲಿ
ಕಟಿಂಗಿಗೆ ಎಷ್ಟು ಹೋಗಬೇಕು ಮತ್ತು ಸ್ಟಿಚಿಂಗಿಗೆ ನಾವು ಎಷ್ಟು ಉಳಿಸ್ಕೋಬೇಕು ಭುಜನ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಆವಾಗಲೇ ಅಳತೆ ಮಾಡಿರೋ ಥರ 3 ಇಂಚು ಸ್ಟಿಚಿಂಗು ಸೇರಿ 3 ಇಂಚ್ ಬಿಟ್ಬಿಡಿ. ಇನ್ನು 2.5 ಇಂಚು ನಮಗೆ ಇಲ್ಲಿ ಮಿಕ್ಕುತ್ತೆ ನೋಡಿ, 2.5 ಇಂಚು ಮಿಕ್ಕುತ್ತೆ. ಇದಾದಮೇಲೆ ಈ ಮಾರ್ಕ್ ಆದಮೇಲೆ ನಾವು ಬ್ಲೌಸ್ದು ಬ್ಯಾಕ್ ಸೈಡು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ತೋರಿಸ್ಕೊಡ್ತೀನಿ ಇವಾಗ ನೋಡಿ. ನೋಡಿ ಈ ಥರ ಇಟ್ಕೊಂಡು ಫಸ್ಟು ನೀಟಾಗಿ ನಮಗೆ ಬರಲ್ಲ ಅಂತಂದರೆ ಯಾವುದೇ ಅಳತೆಗಾಗಲಿ ಅದರ ಎಡ್ಜಿಗೆ ನೀವು ಸ್ಕೇಲ್ ಇಟ್ಟು ಈ ಥರ ಅಳತೆ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅಳತೆ ಸಿಗುತ್ತೆ. ನೋಡಿ ಈ ಥರ ಸ್ಕೇಲ್ ಇಟ್ಟು ನೋಡಿ ಇದನ್ನು ನೀಟಾಗಿ ಈ ಥರ ಅಳತೆ ಮಾಡಿ. ಎಷ್ಟಿದೆ? 8 ಇದೆ. 8.5 ಇಡೋಣ. 8.5 ಯಾಕೆ ಇಡಬೇಕು? ಮೇಲ್ಗಡೆ ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೂ ಸೇರಿ ಇಟ್ಕೊಳ್ಳೋಣ ನಾವು ಅಲ್ವಾ. ನೋಡಿ 8 ಇದೆ, 8.5 ಇಡೋಣ. ನೋಡಿ 8.5 ಇಟ್ಟು ಇದಕ್ಕೆ ಇವಾಗ ರೌಂಡ್ ಶೇಪ್ ಕೊಟ್ಟು ಮಾರ್ಕ್ ಮಾಡೋಣ. ನೋಡಿ ಇದಕ್ಕೂ ಅಷ್ಟೇ, ಇಲ್ಲಿ ಈ ಕಡೆ ಇಲ್ಲ ನನಗೆ ಜಾಸ್ತಿ ಡೀಪ್ ಬೇಡ ಅನ್ನೋರಿಗೆ ಈ ಮಾರ್ಕ್ ಮೇಲೇ ಬಂದು ನಾವು ಸ್ವಲ್ಪ ಇಲ್ಲೇನು ಮಾರ್ಕ್ ಮಾಡೋದು ಹೇಳ್ಕೊಟ್ಟೆ ನಾನು, ಅದೇ ಥರ ಇಲ್ಲೂ ಕೂಡ ಸ್ವಲ್ಪನೇ ಮಾರ್ಕ್ ತಗೊಳ್ಳಿ. ಇಲ್ಲ ಸ್ವಲ್ಪ ನಮಗೆ ಡೀಪ್ ಇರಲಿ ಅನ್ನೋ ಥರ ಆದರೆ ನೀವೇನು ಮಾಡಿ, ಇಲ್ಲಿ ಒಂದು 2.5-3 ಇಂಚ್ ತನಕ ಈ ಲೈನ್ ಮೇಲೇ ಮಾರ್ಕ್ ಮಾಡಿ. ನೋಡಿ ನಾನು ಇವಾಗ ಮಾಡ್ತಾಯಿದ್ದೀನಿ. ಈ ಥರ ಮಾರ್ಕ್ ಮಾಡಿ ಸ್ವಲ್ಪನೇ ಹೊರ್ಗಡೆ ಹೋಗಬೇಕು, ಇದು ಜಾಸ್ತಿ ಹೊರ್ಗಡೆಗೆ ಹೋಗ್ಬಾರ್ದು. ನೋಡಿ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಇದಾದರೆ ನೀಟಾಗಿ ಫಿನಿಶಿಂಗು ಚೆನ್ನಾಗಿ ಬರುತ್ತೆ, ರೌಂಡ್ ಶೇಪು ಕೂಡ ನೀಟಾಗಿ ಸಿಗುತ್ತೆ. ಇದಿಷ್ಟು ಕೂಡ ಬ್ಲೌಸ್ನ ಪ್ಲೇನ್ ಬ್ಲೌಸ್ನ ಯಾವ ಬ್ಲೌಸ್ ಕಟ್ ಮಾಡಬೇಕಾದ್ರೂ ಇದೇ ಮೆಥಡ್ ಯೂಸ್ ಮಾಡೋದು ಆಯಿತಾ. ಇವಾಗ ನಾನು ಬ್ಲೌಸ್ದು ಬ್ಯಾಕ್ ಸೈಡ್ ಮಾರ್ಕಿಂಗ್ ಹೇಳಿದ್ದೀನಿ. ನೆಕ್ಸ್ಟು ಅದೇ ಥರ ಇವಾಗ ನಾನು ಫ್ರಂಟ್ ಸೈಡ್ದು ಹೇಳ್ಕೊಡ್ತೀನಿ. ಫ್ರಂಟ್ ಸೈಡ್ದು ಯಾವ ಥರ ಲೆಂತ್ ತಗೋಬೇಕು ಅಂತಂದರೆ ನೋಡಿ, ಇದು 13.5 ಲೆಂತ್ ಇತ್ತು ಬ್ಲೌಸ್. 13.5ಲ್ಲಿ 1ನ್ನು ಮೈನಸ್ ಮಾಡಿ, ಇನ್ನು 12.5ನ ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಬಿಡಿ. ನೋಡಿ ಕರೆಕ್ಟಾಗಿ ಇಲ್ಲಿ ಬಟ್ಟೆ ಕೂಡ 12.5ನೇ ಇದೆ, ಸ್ವಲ್ಪ ಚಿಕ್ಕದಿದೆ ಇದು ಬಟ್ಟೆ. ನೋಡಿ ಈ ಥರ 12.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕಬಿಡೋಣ ನಾವು. ನೋಡಿ ಈ ಥರ ಇಟ್ಕೊಂಡು ಬಟ್ಟೆನ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ನಿಮಗೆ ಆ ಥರ ಇಟ್ಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕಿ. ಒಂದು ಲೈನ್ ಹಾಕಾದ್ಮೇಲೆ ನೋಡಿ ಇದು ಬ್ಯಾಕ್ ಸೈಡ್ ಆಗಿದೆ, ಇದು ಫ್ರಂಟ್ ಸೈಡಿಗೆ ಮಾಡೋಣ. ಇವಾಗ ಮೊದಲು ಫ್ರಂಟ್ ಡೀಪ್ ಎಷ್ಟಿದೆ ನೋಡ್ಕೊಬಿಡೋಣ. ನಾನು ಇವಾಗ ಫ್ರಂಟ್ ಡೀಪು ನಿಮ್ಗೆ ಅಳತೆ ಮಾಡೋಕ್ಕೆ ಬರಲಿಲ್ವಾ ತಲೆ ಕೆಡಿಸ್ಕೊಬೇಡಿ, ನೀಟಾಗಿ ಈ ಥರ ಬ್ಲೌಸ್ನೇ ಇಟ್ಕೊಬಿಡಿ. ಬಟ್ಟೆ ಮೇಲೆ ಈ ಥರ ಬ್ಲೌಸ್ ಇಟ್ಕೊಳ್ಳಿ. ನೋಡಿ ಈ ಥರ ಬ್ಲೌಸ್ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡಿ. ಇಲ್ಲಿಗೆ ಮಾರ್ಕ್ ಮಾಡಾದಮೇಲೆ ಬಟ್ಟೆ ತೆಗೆದ್ಮೇಲೆ 1/2 ಇಂಚ್ ಕೆಳಗಡೆಗೆ ನಾವು ಮಾರ್ಕ್ ಮಾಡಬೇಕು. ಈ ಮಾರ್ಕಿಗೆ ನಾವು ಮಾರ್ಕ್ ಮಾಡೋಕ್ಕೆ ಹೋಗ್ಬಾರ್ದು, ರೌಂಡ್ ಶೇಪ್ ಕೊಡೋಕ್ಕೆ ಹೋಗ್ಬಾರ್ದು. 1/2 ಇಂಚ್ ಯಾಕಂತಂದರೆ ಸ್ಟಿಚಿಂಗಿಗೆ 1/2 ಇಂಚ್ ಹೋಗುತ್ತೆ, ಅದರಿಂದ 1/2 ಇಂಚ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಡೀಪ್. ನೋಡಿ ಇವಾಗ ನಾನು ತೋರಿಸ್ಕೊಡ್ತೀನಿ. ಮಾರ್ಕ್ ಮಾಡಿರೋದ್ರಿಂದ ನೋಡಿ 6.25 ಇದೆ ಫ್ರಂಟ್ ಡೀಪು ಆಯಿತಾ. 1/2 ಇಂಚ್ ಸೇರಿಸಿ ನಾವು ಅಳತೆ ತಗೊಂಡಾಗ 1/2 ಇಂಚು ಅಲ್ಲಿ ಅಳತೆ ಏನಿದೆ ಬಟ್ಟೆದು ಮೇಲಿಟ್ಟು ಅಳತೆ ತಗೊಂಡಾಗ ನಮಗೆ 6 ಇಂಚ್ ಬರುತ್ತೆ. ಅದಕ್ಕೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ತಗೊಂಡು ನಾವು ಕಟ್ ಮಾಡಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಡೈರೆಕ್ಟ್ ರೌಂಡ್ ಮಾರ್ಕ್ ಹಾಕೋಕ್ಕೆ ಹೋಗಬೇಡಿ. ಸ್ಕೇಲ್ ಇಟ್ಟು ಫಸ್ಟ್ ಬಾಕ್ಸ್ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಬಾಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ರೌಂಡ್ ಶೇಪ್ ಕೊಡಿ. ಇದಕ್ಕೆ ಸ್ವಲ್ಪ ಹೊರ್ಗಡೆಯಿಂದನೇ ನಾವು ರೌಂಡ್ ಶೇಪ್ ಕೊಡಬೇಕಾಗುತ್ತೆ. ಫ್ರಂಟ್ ಡೀಪು ನೀಟಾಗಿ ಬರುತ್ತೆ ಆವಾಗ. ನೋಡಿ ನಾನು ತೋರಿಸ್ತೀನಿ. ಇಲ್ಲಿಂದ ಮಾಡೋಕ್ಕೆ ಹೋಗಬೇಡಿ ಯಾವತ್ತೂ ಕೂಡ, ಫ್ರಂಟಿಗೆ. ಇನ್ನು ಕೆಳಗಡೆದು ಏನಿರುತ್ತೆ ಕಟಿಂಗು ಅಲ್ಲಿಂದ ಮಾಡಿ. ನೋಡಿ ಈ ಥರ ಹೊರ್ಗಡೆಯಿಂದ ಬರಲಿ ಮಾರ್ಕು, ಆವಾಗ ರೌಂಡ್ ಶೇಪ್ ನೀಟಾಗಿ ಬರುತ್ತೆ. ನೋಡಿ ಇಲ್ಲೂ ಕೂಡ
1 ಇಂಚು 1.5 ಇಂಚಷ್ಟು ಬಿಟ್ಟು ಆಮೇಲೆ ಶೇಪ್ ತಗೋಬೇಕು. ಇಲ್ಲಿಂದನೂ ಶೇಪ್ ತಗೊಬಿಟ್ರೆ ಭುಜ ಜರುಗ್ಬಿಡ್ತದೆ, ನೀಟಾಗಿ ಬರಲ್ಲ, ಫಿಟ್ಟಿಂಗಾಗಿ ಕೂರಲ್ಲ ಬ್ಲೌಸ್. ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇವಾಗ ನಾವು ಸ್ಲೀವ್ ಮಾಡೋಣ. ಇವಾಗ ನೆಕ್ ಆಯಿತು, ಫ್ರಂಟ್ ನೆಕ್ ಆಯಿತು. ಈಗ ಫ್ರಂಟ್ ಸ್ಲೀವ್ ಇಲ್ಲಿ ಏನು 5.5 ತಗೊಂಡಿದ್ವಿ, ಸೇಮ್ ಮೆಜರ್ಮೆಂಟು ಇಲ್ಲಿಂದಾನೆ ನೋಡಿ, ಇಲ್ಲಿಂದ 5.5 ತಗೋಬೇಕು. ಇಲ್ಲೂ ಕೂಡ ಸೇಮ್ ಮೆಥಡ್ ಯೂಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಾದಮೇಲೆ ರೌಂಡ್ ಶೇಪ್ ಕೊಡಿ. ಇಲ್ಲಿ 1 ಇಂಚ್ ಕೊಟ್ಟಿದ್ದೀವಿ, ಇಲ್ಲೂ ಕೂಡ 1 ಇಂಚೇ ಕೊಡಿ. ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ 1 ಇಂಚ್ ಏನು ಕೊಟ್ಟಿದ್ದೀವಿ ಬ್ಯಾಕ್ ಸೈಡು ಸ್ಲೀವ್ಗೆ, ಫ್ರಂಟ್ ಸೈಡ್ ಸ್ಲೀವ್ಗೂ ಕೂಡ 1 ಇಂಚೇ ಕೊಡಿ. ಕ್ರಾಸ್ ಕಟ್ಟಿಂಗು ನಾನು ಸ್ಲೀವಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಈ ಫ್ರಂಟು ಮತ್ತು ಬ್ಯಾಕ್ ಕಟ್ಟಿಂಗಲ್ಲಿ ಮಾರ್ಕಿಂಗಲ್ಲಿ ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದು ಸ್ಲೀವಲ್ಲಿ ನೋಡ್ಕೊಳ್ಳೋಣ. ನಾನು ಸ್ಲೀವಲ್ಲಿ ಅದನ್ನ ನೀಟಾಗಿ ಹೇಳ್ಕೊಡ್ತೀನಿ. ಇಲ್ಲೂ ಕೂಡ 1 ಇಂಚ್ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಈ ಥರ ರೌಂಡ್ ಶೇಪ್ ಕೊಡಿ. ಇದಾದಮೇಲೆ ಇಲ್ಲಿ ಸೊಂಟ ಪಟ್ಟಿ ಏನು ಬರುತ್ತೆ ಇದಿಷ್ಟ ಆಯಿತು. ಇವಾಗ ನಾವು ಅಳತೆ ಎಷ್ಟು ತಗೊಂಡಿದ್ವಿ, 9 ಇತ್ತು ಅಲ್ವಾ ಬಾಡಿ ಫಿಟ್ಟಿಂಗು. 9 ಅಂತಂದರೆ 34-35 ಅಳತೆ ಬ್ಲೌಸು, ಅದು ನಾವು ತಗೊಂಡಿರೋ ಮೆಷರ್ಮೆಂಟು. ಅದಕ್ಕೆ 34-35ಕ್ಕೆ ನಾವು ಸೊಂಟ ಪಟ್ಟಿಗೆ ಇಲ್ಲಿ ಕೆಳಗಡೆ ಏನು ಮಾರ್ಕ್ ಮಾಡಿದ್ವಿ ಇಲ್ಲಿಂದ ಒಂದು 3.5 ಇಂಚ್ ಬಿಟ್ಟು, 3.5 ಬೇಡ, 3.25, 3 ಆದಮೇಲೆ ಒಂದು ಗೀಟ್ ಅಷ್ಟೇ ಸಾಕು. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚು 3.25 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ 1.5 ಇಂಚ್ ತಗೊಳ್ಳಿ. ಈ ಥರ 1.5 ಇಂಚ್ಗೆ ಮಾರ್ಕ್ ಮಾಡಿ. ಮಾರ್ಕ್ ಮಾಡಾದಮೇಲೆ ಇದೆರಡು ಪಾಯಿಂಟ್ನು ಸೇರಿಸಿ ಈ ಥರ ಕ್ರಾಸ್ ಬರುತ್ತೆ. ಈ ಕ್ರಾಸಿಂದ ಏನು ಮಾಡಬೇಕು, ಇಲ್ಲೇನು ನಾವು ಮಾರ್ಕ್ ಮಾಡಿದ್ವಿ 3.25 ಇಂಚ್ಗೆ, ಅಲ್ಲಿಂದ ಮೇಲ್ಗಡೆಗೆ ಅದು ಎಷ್ಟೇ ಸೈಜ್ದು ಅಳತೆ ಬ್ಲೌಸ್ ಆಗಲಿ 2 ಇಂಚ್ ಮಾರ್ಕ್ ಮಾಡಿ. ಅದು 40 ಸೈಜಿನ ಬ್ಲೌಸ್ ಆದರೂ ಪರವಾಗಿಲ್ಲ, 2 ಇಂಚ್ ಈ ಥರ ಮಾರ್ಕ್ ಮಾಡಿ. ಇದಾದಮೇಲೆ ಇದೆರಡು ಸೆಂಟ್ರಿಗೆ ನೋಡಿ, ಇದು 5 ಇದೆ, 5 ಇದೆ ಅಲ್ವಾ, 5 ಇದೆ, 2.5 ಒಂದು ಮಾರ್ಕ್ ಮಾಡ್ಕೊಂಡು ಸೆಂಟ್ರಿಗೆ ಇಲ್ಲಿಂದ 2.5 ಮಾರ್ಕ್ ಮಾಡಿ. ಅದೆಷ್ಟು ಸೈಜ್ ಬ್ಲೌಸ್ ಆದರೂ ಸರಿ, ಈ ಥರ 2.5 ಮಾರ್ಕ್ ಮಾಡಿ. ಇದು 2.5 ಮಾರ್ಕ್ ಮಾಡಾದಮೇಲೆ ಇಲ್ಲಿ ಸ್ಲೀವ್ ಏನಿದೆ, ಈ ಸ್ಲೀವಿಂದ ಎಷ್ಟು ತಗೋಬೇಕು ನಾವು ಮಾರ್ಕ್ನ, ಎಲ್ಲಿಂದ ತಗೋಬೇಕು ನೋಡಿ. ಇಲ್ಲಿ ಏನು ನಾವು ಕ್ರಾಸ್ ಮಾಡಿದ್ದೀವಿ ಇದ್ರ ಮಧ್ಯದಿಂದ ತಗೊಳ್ಳಿ, ಅದ್ರ ಸೆಂಟ್ರಿಗೆ ಈ ಥರ ಇಡಿ. ಇಲ್ಲೂ ಕೂಡ ನಾವು 2.5 ಇಂಚೇ ಸಾಕು, ಜಾಸ್ತಿ ಬೇಡ. ನೋಡಿ ಈ ಥರ ನಾನು ಇಲ್ಲಿ ಮಾರ್ಕ್ ಮಾಡ್ತಿದ್ದೀನಲ್ಲ, ಈ ಥರ ಕರೆಕ್ಟಾಗಿ ಈ ಥರ ಮೆಷರ್ಮೆಂಟ್ ಟೇಪಲ್ಲಿ ಈ ಥರ ಇಟ್ಕೊಂಡು ನಾವು ಇಲ್ಲಕ್ಕೆ ಮಾರ್ಕ್ ಮಾಡಿ. 2.5ಗೆ ಮಾರ್ಕ್ ಮಾಡಾದಮೇಲೆ ಈ ಥರ ಜಾಯಿಂಟ್ ಮಾಡಿ. ಇದು 3 ಡಾಟ್ ಆದಮೇಲೆ ಇವಾಗ ಈ ಕಡೆನೂ ಅಷ್ಟೇ, ಇದು 3ಕ್ಕೂ ಸೂಟ್ ಆಗೋ ಥರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ನಾವು. ನೋಡಿ ಇವಾಗ ಫ್ರಂಟ್ ಸೈಡ್ದು ಕೂಡ ನೀಟಾಗಿ ಆಯಿತು. ಇವಾಗ ಅಳತೆ ಇದು ಫ್ರಂಟ್ ಸೈಡ್ದಾಗಿದೆ, ಇದು ಬ್ಯಾಕ್ ಸೈಡ್ದಾಗಿದೆ. ಇಲ್ಲಿ ನಾವೇನು ಮೆಷರ್ಮೆಂಟ್ ಸರಿಯಾಗಿ ಏನು ಮಾರ್ಕ್ ಮಾಡಿದ್ದೀವಿ ಅದಕ್ಕೆ ಸರಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೊಂಡ್ರೆ ನಮಗೆ ನೀಟಾಗಿ ಬ್ಲೌಸ್ ಮಾರ್ಕ್ ಮಾಡೋದು ಹೇಗೆ, ಕಟ್ಟಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಕಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡಿ ಇದು ಪಾರ್ಟ್ 1 ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ನಾನು. ನೋಡಿ ಫಸ್ಟು ಡೀಪ್ ಏನು ಮಾರ್ಕ್ ಮಾಡಿದ್ವಿ, ಫ್ರಂಟ್ ಬ್ಯಾಕ್ ಡೀಪ್ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಕಟ್ ಮಾಡ್ಕೊಬಿಡೋಣ. ನಿಧಾನಕ್ಕೆ ಕಟ್ ಮಾಡಿ, ಪರವಾಗಿಲ್ಲ. ಆದರೆ ಬಟ್ಟೆ ಕಟ್ ಮಾಡುವಾಗ ಮಾತ್ರ ಯಾವ ಕಾರಣಕ್ಕೂ ಬಟ್ಟೆನ ಜರುಗ್ಸಕ್ಕೆ ಹೋಗಬೇಡಿ. ನೋಡಿ ಇವಾಗ ಸ್ಲೀವ್ದು ಮಾಡೋಣ. ಇವಾಗ ನೋಡಿ ನಾನು ಸ್ಲೀವ್ದು ಮಾಡಿ ತೋರಿಸ್ಕೊಡ್ತೀನಿ.
ನಿಧಾನಕ್ಕೆ ಮಾಡಿ ಒಂದು ಕೈಯಲ್ಲಿ ಬಟ್ಟೆನ ನೀಟಾಗಿ ಇಟ್ಕೊಂಡಿದ್ದೀವಿ. ನಾವೇನು ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕ್ ಬಿಟ್ಟು ಅದ್ರ ಎಡ್ಜಿಗೆ ಕಟ್ ಮಾಡಿ, ಮಾರ್ಕ್ ಮೇಲೇ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಾರ್ಕ್ ಏನು ಮಾಡಿದ್ದೀವಿ ಅದ್ರ ಮೇಲೆ ಸ್ಟಿಚ್ ಬರ್ಬೋದು, ಸ್ಟಿಚ್ ಬರುತ್ತೆ ಅದ್ರ ಮೇಲೆ. ಅದಕ್ಕೋಸ್ಕರ ಮಾರ್ಕ್ ಏನು ಮಾಡಿದ್ದೀವಿ ಆ ಮಾರ್ಕಿಂಗ್ ಬಿಟ್ಟು ಅದ್ರ ಪಕ್ಕಕ್ಕೆ ಅದ್ರ ಎಡ್ಜ್ಗೆ ಕಟ್ ಮಾಡಿ, ಜಾಸ್ತಿ ಬಟ್ಟೆನೂ ಬಿಡೋಕ್ಕೆ ಹೋಗ್ಬೇಡಿ. ಏನು ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕ್ ನಮಗೆ ಕಾಣಬೇಕು ನೋಡಿ. ನೋಡಿ ಇವಾಗ ಇದು ಮಾರ್ಕ್ ಆಯಿತು. ಮಾರ್ಕ್ ಮಾಡಿರೋದು ನೋಡಿ ನೀಟಾಗಿ ಯಾವ ಥರ ಕಾಣಿಸ್ತಾ ಇದೆ ಮಾರ್ಕ್ ಮಾಡಿರೋದು. ಇವಾಗ ನಾವು ಏನು ಭುಜ ಮಾರ್ಕ್ ಮಾಡಿದ್ವಿ ಆ ಭುಜನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ಕಟ್ ಮಾಡಾಯಿತು ನಾನು. ನೋಡಿ ಇದು ಫ್ರಂಟ್ ಸೈಡು ಆಯಿತಾ, ಇದು ಬ್ಯಾಕ್ ಸೈಡು. ಇದನ್ನು ನೀಟಾಗಿ ಈ ಥರ ಎತ್ತಿಟ್ಕೊಳ್ಳೋಣ. ನೋಡಿ ಇದು ಫ್ರಂಟ್ ಸೈಡ್ ಇದೆಯಲ್ಲ, ಇದನ್ನು ನೀಟಾಗಿ ಈ ಥರ ಫೋಲ್ಡ್ ಮಾಡಿ ಎರಡೂ ಕಡೆಗೂ ಮಾರ್ಕ್ ಮಾಡಿರೋದು ಕಾಣಲಿ ಅನ್ನೋ ಕಾರಣಕ್ಕೆ ಈ ಥರ ಎರಡೂ ಕಡೆಯೂ ಮಾರ್ಕ್ ಮಾಡೋ ಅವಶ್ಯಕತೆ ಬೇಡ ಅಂತ ಈ ಥರ ಒಂದ್ರ ಮೇಲೆ ಒಂದು ಬಟ್ಟೆ ಹಾಕಿ ಈ ಥರ ಟ್ಯಾಪ್ ಮಾಡಿದ್ರೆ ಅದು ಎರಡು ಕಡೆಗೂ ಮಾರ್ಕ್ ಆಗುತ್ತೆ. ಸ್ಟಿಚ್ ಮಾಡುವಾಗ ಈಸಿಯಾಗುತ್ತೆ. ಇವಾಗ ನಾನು ಈ ವಿಡಿಯೋದಲ್ಲಿ ಫ್ರಂಟು ಮತ್ತು ಬ್ಯಾಕು ಮಾರ್ಕ್ ಮಾಡಿ ಕಟ್ ಮಾಡೋದು ಹೇಗೆ ಅಂತ ನೀಟಾಗಿ ಹೇಳಿದ್ದೀನಿ. ನೆಕ್ಸ್ಟು ನಾನು ಪೈಪಿಂಗ್ ಮಾಡೋಕ್ಕೆ ಯಾವ ಥರ ಬಟ್ಟೆ ಕಟ್ ಮಾಡ್ಕೋಬೇಕು ಮತ್ತು ಸ್ಲೀವ್ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ನಾನು ಪಾರ್ಟ್ 2ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.